77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ, ಈಗಾಗಲೇ ನಮ್ಮ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರು, ಮಾಜಿ ವಿಧಾನಸಭೆ ನಾಯಕರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಅಣ್ಣವರೇ, ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಮಹೇಶ್ ಅವರೇ, ಪಾದಯಾತ್ರಿ ಅವರೇ, ರಮೇಶ್ ಅವರೇ, ಮತ್ತು ವೇದಿಕೆ ಮುಂಭಾಗದಲ್ಲಿ ಮಾಜಿ ಸಚಿವರು ಹಿರಿಯರು ಆಗಿರ್ತಕ್ಕಂಥ ಬಂಡಪ್ಪ ಕಾಶಂಪುರನವರಿದ್ದಾರೆ. ಅದೇ ರೀತಿ ಇನ್ನೊಬ್ಬ ಶಾಸಕ ಮಿತ್ರರಾಗಿರ್ತಕ್ಕಂಥ ಶರವಣವರು, ಹಿರಿಯ ಶಾಸಕರಾಗಿರ್ತಕ್ಕಂಥ ಜವರಾಯಣ್ಣವರು, ಇನ್ನೊಬ್ಬರು ಮಾಜಿ ಶಾಸಕರು ಹಿರಿಯರಾಗಿರ್ತಕ್ಕಂಥ MS ನಾರಾಯಣರಾವ್ ಸಾಹೇಬರು ಇದ್ದಾರೆ. ಅದೇ ರೀತಿ ಲಕ್ಷ್ಮೀನಾರಾಯಣವರಿದ್ದಾರೆ, ಪ್ರಭಾಕರಣ್ಣವರಿದ್ದಾರೆ, ಅಶೋಕ್ ಅಣ್ಣವರಿದ್ದಾರೆ. ಭಾಳ ಜನ ಮೇಲೆ ಇನ್ನೊಬ್ಬರು ಮಾಜಿ ಸಚಿವರು ಹಿರಿಯರು ಆಗಿರ್ತಕ್ಕಂಥ ನೀಲದೇವಿ ಆರ್ ಪ್ರಸಾದ್ ಅಮ್ಮನವರು ಸಹ ಇದ್ದಾರೆ. ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶೈಲಜಾ ರಾವ್ ಅವರು, ವೇಲೂರವರು, ನಮ್ಮ ಪ್ರವೀಣ್ ಅವರು, ಭಾಳ ಜನ ನಮ್ಮ ಪಕ್ಷದ ಎಲ್ಲ ಮುಖಂಡರು ಸಹ ವೇದಿಕೆ ಮುಂಭಾಗದಲ್ಲಿ ಮಹಿಳಾ ಮುಖಂಡರು ಹಾಗೂ ಮಾಧ್ಯಮದ ಸ್ನೇಹಿತರೆ. ಇವತ್ತಿನ ದಿವಸ ಪ್ರತಿ ವರ್ಷ ನಡೆಸ್ಕೊಂಬರೋ ಹಾಗೇನೆ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಾವೇನು ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಈ ಬಾರಿ ವಿಶೇಷತೆ ಏನಪ್ಪ ಅಂತಂದರೆ, ಏನು ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ಇಡೀ ಪ್ರಪಂಚದಲ್ಲೇ ಅಭಿವೃದ್ಧಿ ಹೊಂದ್ತಾ ಇರತಕ್ಕಂಥ ಒಂದು ರಾಷ್ಟ್ರ ನಮ್ಮ ರಾಷ್ಟ್ರ. ಇಂಥ ಒಂದು ಸಂದರ್ಭದಲ್ಲಿ ಅವರು ದೇಶದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಏನು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ, ಅದು ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ಇವತ್ತು ನಾವು GDPಯಲ್ಲಿ 4ನೇ ಸ್ಥಾನದಲ್ಲಿದ್ದೀರಿ. 4ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಬರೋಂಥ ಒಂದು ಕೆಲವೇ ತಿಂಗಳಲ್ಲಿ 3ನೇ ಸ್ಥಾನಕ್ಕೂ ಸಹ ನಾವು ಬರ್ತಾ ಇದ್ದೀರಿ.